ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ವರ್ಷ ಪ್ರತಿಯೊಬ್ಬರಿಗೂ ಕೂಡ 12 ರಾಶಿಯವರಿಗೆ 31 ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ. ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನಾನು ವಿಡಿಯೋವನ್ನು ಪ್ರಾರಂಭ ಮಾಡ್ತಿದ್ದೇನೆ. ವೀಕ್ಷಕರೇ, 2024ರಲ್ಲಿ ನಾನು ಹೇಳುವಂತಹ ಒಂದು 15 ನಕ್ಷತ್ರಗಳಿದ್ದಾವೆ. ಆ 15 ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವರಿಗೆ ಅದ್ಭುತವಾದ ವರ್ಷವಾಗುತ್ತೆ. ಈ ವರ್ಷದಲ್ಲಿ ಅವರು ಅಂದುಕೊಂಡಿರ್ತಕ್ಕಂಥ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರುತ್ತೆ. ಅವರು ಅಂದುಕೊಂಡಿರ್ತಕ್ಕಂಥವು ಯಾವ ಪೆಂಡಿಂಗೇ ಇರೋದಿಲ್ಲ. ಪ್ರಮುಖವಾಗಿ ಅವರ ಲೈಫನ್ನು ಟರ್ನಿಂಗ್ ಪಾಯಿಂಟ್ ಮಾಡ್ತಕ್ಕಂಥದ್ದು ಅಥವಾ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದು 2024ನೇ ವರ್ಷ ಆಗುತ್ತೆ. ಈ 2024ರಲ್ಲಿ ನಾನು ಹೇಳುವಂತಹ ಈ ಒಂದು ನಕ್ಷತ್ರಗಳವರು ತಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಬೇಕು, ಪ್ರಾಮಾಣಿಕತೆಯಿಂದ ಮಾಡಬೇಕಾಗುತ್ತೆ. ತಮ್ಮ ನೇಮು ಡೇಟ್ ಆಫ್ ಬರ್ತನ್ನು ಚೆಕ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ಗೆ ನೇಮ್ ಸೆಟ್ ಆಗಿದೆ ಇಲ್ಲ ಅನ್ನೋತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತಂದರೆ ಮನುಷ್ಯನನ್ನು ಭೂಮಿ ಮೇಲೆ ಗುರುಸ್ತಕ್ಕಂಥದ್ದು ಆ ಒಂದು ಹೆಸರಿನಿಂದೆ. ಆ ಹೆಸರು ಬಹಳ ಚೆನ್ನಾಗಿರಬೇಕು. ತನ್ನ ಡೇಟ್ ಆಫ್ ಬರ್ತಿಗೆ ಪ್ರಾನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ, ವಾಸ್ತು ಪ್ರಕಾರ, ಎಬ್ರು ಸಿಸ್ಟಮ್, ಪೈಥಾಗರ ಸಿಸ್ಟಮಲ್ಲಿ ಒಂದು ಮ್ಯಾಚಿಂಗ್ ಇರಬೇಕು. ಮ್ಯಾಚಿಂಗ್ ಇದ್ದಾಗ 100% ಈ 15 ನಕ್ಷತ್ರವರೆಗೆ 2024ನೇ ವರ್ಷ ಅದ್ಭುತವಾದ ವರ್ಷ ಆಗುತ್ತೆ. ಪ್ರತಿದಿನ ಕೂಡ ಹಬ್ಬ ಆಚರಣೆ ಮಾಡುವಂತಹ ವರ್ಷ ಈ ಒಂದು 15 ನಕ್ಷತ್ರದವರೆಗೆ ಅಂತ ಹೇಳ್ತೇನೆ. ಹಾಗಾದರೆ ಆ ನಕ್ಷತ್ರಗಳವರು ಯಾರು ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಆ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಯಾರಪ್ಪ ಅಂತಂದರೆ ಪುಷ್ಯ ನಕ್ಷತ್ರ ಮೊದಲನೇದಾಗಿ, ಅನುರಾಧ, ಉತ್ತರ ಭಾದ್ರ, ಈ 3 ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಶ್ರದ್ಧಾ ಭಕ್ತಿಯಿಂದ ಇರಬೇಕು. ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ಕೊಡೋದನ್ನು ಕಲಿತಾಗ ಮಾತ್ರ ನಿಮಗೆ 2024ನೇ ವರ್ಷ ಅದ್ಭುತವಾಗಿರುತ್ತೆ. ನಿಮ್ಮ ನೇಮ್ ನಂಬರ್ ಬಹಳ ಇಂಪಾರ್ಟೆಂಟು, ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು ಭರಣಿ, ಪುಬ್ಬ, ಪೂರ್ವಾಷಾಢ, ಇದು ಕೂಡ ಬಹಳ ಪ್ರಮುಖವಾದಂತಹ ನಕ್ಷತ್ರಗಳು. ನೀವು ಒಂದೇ ಒಂದು ಸಲ ನಿಮ್ಮ ನೇಮ್ ನಂಬರ್ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದೆಯಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ಯಾವುದೇ ಆಗಿರ್ಬೋದು, ನೆಗೆಟಿವ್ ಒಂದು ಪ್ರೊನೌನ್ಸಿಯೇಷನ್ ಇದೆಯಾ ಅಂತಕ್ಕಂಥದ್ದು ನೋಡ್ಕೋಬೇಕು, ರಾಂಗ್ ಪ್ರೊನೌನ್ಸಿಯೇಷನ್ ಇದೆಯಾ ಅಂತಕ್ಕಂಥದ್ದು ನೋಡ್ಕೋಬೇಕು. 3ನೇ ಪಾಯಿಂಟು, ಆಶ್ಲೇಷ, ಸ್ವಾತಿ, ಶತಭಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ 2024ನೇ ವರ್ಷ ಅದ್ಭುತವಾದ ವರ್ಷ. ಜೊತೆಗೆ ಪುನರ್ವಸು, ವಿಶಾಖ, ಪೂರ್ವಭಾದ್ರ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ 2024ನೇ ವರ್ಷ ಒಳ್ಳೆಯ ವರ್ಷ ಆಗುತ್ತೆ. 5ನೇದು ರೋಹಿಣಿ, ಹಸ್ತ, ಶ್ರವಣ ಈ ನಕ್ಷತ್ರಗಳಲ್ಲಿ ಟೋಟಲಿ 15 ನಕ್ಷತ್ರಗಳಾಗುತ್ತೆ. ಈ 15 ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮ ನೇಮ್ ನಂಬರ್ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದೆಯಿಲ್ವಾ, ಪ್ರಾನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಮತ್ತು ವಾಸ್ತು ಪ್ರಕಾರ ನಿಮ್ಮ ನೇಮು ಎಬ್ರು ಸಿಸ್ಟಮ್, ಪೈಥಾಗರ ಸಿಸ್ಟಮಲ್ಲಿ ಸರಿಯಾಗಿ ಇದೆಯಾ ಇಲ್ವಂತ ಒಂದೇ ಒಂದು ಸಲ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ತೋರಿಸ್ಬೇಕು. ಆಗ ನೀವು ಈ ವರ್ಷ ಈ ಎಲ್ಲ ನಾನು ಹೇಳಿರ್ತಕ್ಕಂಥ ಸುಖ, ಸಂತೋಷ, ಸಮೃದ್ಧಿಯನ್ನು ಅನುಭವಿಸ್ತೀರ ಇಲ್ವಾ ಅನ್ನತಕ್ಕಂಥದ್ದು ನಿಮ್ಮ ಹೆಸರಿನಲ್ಲೇ ಇರುತ್ತೆ. ಅದೊಂದು ಸಲ ಚೆಕ್ ಮಾಡಿಕೊಳ್ಳಿ. 100% ನೀವು ಈ ಒಂದು ಯೋಗವನ್ನು ಪಡಿತೀರ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.